ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡಿ ತೋರಿಸೋವಂಥ ರೆಸಿಪಿ ಹುರುಳಿಕಾಳು ಹುಳಿ, ಅಂದರೆ ಹುರ್ದುಳಿ ಅಂತಲೂ ಕರೀತಾರೆ, ಹುರುಳಿಕಾಳು ಗೊಜ್ಜು ಅಂತಲೂ ಕರೀತಾರೆ. ಅದರಲ್ಲೂ ಈ ಕ್ಲೈಮೇಟ್ಗೆ ನಮ್ಗೆ ಬೇಕಾಗಿರೋಂಥ ರೆಸಿಪಿನೇ. ಸೊ ಕೋಲ್ಡ್ ಟೈಮಲ್ಲಿ ಈ ಥರ ಒಂದು ಖಾರವಾದ ರೆಸಿಪಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: ಇಲ್ಲಿ ಒಂದು 5 ಟೊಮೊಟೊ, ಫಾರಮ್ ಟೊಮೊಟೊನ ನಾನು ಒಂದು 2 ಲೋಟ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನೀವು ಇದ್ರ ಬದಲು ನಾಟಿ ಟೊಮೊಟೊ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಕೈಯಲ್ಲಿ 1 ಹಿಡಿ ಆಗೋಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಸುಮಾರು ಟೀ ಕುಡಿಯೋ ಲೋಟದಲ್ಲಿ 1.5 ಲೋಟ ಆಗೋಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಆರಿಸಿಟ್ಕೊಳ್ಳಿ. ಅದರಲ್ಲೇ ಕಲ್ಲು ಮಣ್ಣು ಅದೆಲ್ಲ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಮತ್ತು ಇದರಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆ ಹಾಕಿದ್ದೀನಿ. ಸೊ ನಾನು ಹಳೆ ಹುಣಸೆಹಣ್ಣೆ ತೊಗೊಂಡಿದ್ದೀನಿ, ಅದಕ್ಕೆ ಬ್ಲ್ಯಾಕ್ ಆಗಿದೆ. ಕರಿಬೇವು ಒಗ್ಗರಣೆಗಾಗೋಷ್ಟು, ಸಾಸಿವೆ ಒಂದು ಅರ್ಧ ಟೀ ಸ್ಪೂನು, 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ತಗೊಂಡಿದ್ದೀನಿ. ನೀವು ಅಂಗಡಿದಾದ್ರೂ ಯೂಸ್ ಮಾಡಿ, ಮನೆಯದಾದ್ರೂ ಯೂಸ್ ಮಾಡಿ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಹುರುಳಿಕಾಳನ್ನ ಆದಷ್ಟು ಒಂದು ನೆಲದ ಮೇಲೆ ಹಾಕೊಂಡ್ಬಿಡಿ, ಆವಾಗ ನಿಮಗೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಮತ್ತು ಹುರುಳಿಕಾಳನ್ನ ಕೋಲ್ಡ್ ಮೈ ಇರೋರು ಕೊಡಿ, ಯಾಕಂದರೆ ಹುರಿದಿರೋ ಹುರುಳಿಕಾಳು ಹೀಟ್ ಆಗುತ್ತೆ. ನೀವು ಹಂಗೆ ಡೈರೆಕ್ಟಾಗಿ ಹುರುಳಿಕಾಳು ಮಾಡಿದ್ರೆ ಅದು ತಂಪು. ಆದರೆ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ, ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ. ನೋಡಿ, ಆ ಥರ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಗಂಟ ಹುರ್ಕೋಬೇಕಾಗುತ್ತೆ. ಮತ್ತು ಅದ್ರ ಘಮ ಕೂಡ ಬರುತ್ತೆ. ಇವಾಗ ಅದೇ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನೂ ಮತ್ತು ಸಾಸಿವೆ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಈ ಹುರುಳಿಕಾಳು ಹುಳಿನಲ್ಲಿ ತುಂಬ ಚೆನ್ನಾಗಿರುತ್ತೆ, ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಹಾಗೆ. ಸೊ ಇದ್ರ ಜೊತೆಗೆ ಹಾಗೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಮತ್ತು ಈ ಹುರುಳಿಕಾಳು ಹುಳಿನ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಸಿಂಪಲ್ ಆದ ರೆಸಿಪಿ, ಜಸ್ಟ್ ಒಂದು 1/4 ಗಂಟೆಯಲ್ಲಿ ಆಗೋಗುತ್ತೆ. ನೋಡಿ, ಹುರುಳಿಕಾಳನ್ನ ಹುರಿದಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೆನಪಿಲ್ಲಿ, ಕೋಲ್ಡ್ ಮೈ ಇರೋರಿಗೆ ಈ ಥರ ಒಂದು ಹುರಿದಿರೋ ಐಟಮ್ ಕೂಡ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಹುರುಳಿಕಾಳನ್ನ ನೀವು ಫುಲ್ಲು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್, ನೆನಪಿರಲಿ. ಇವಾಗ ಅದನ್ನು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಟೊಮೊಟೊ ಬೇಯಿಸಿದ್ನಲ್ವ, ಅದೇ ಪಾತ್ರೆಗೆ ಹುಣಸೆಹಣ್ಣು ಕಿವುಚ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಇದಕ್ಕೆ ಹುಳಿ ಜಾಸ್ತಿ ಇದೆ ಚೆನ್ನಾಗಿರುತ್ತೆ. ಟೊಮೊಟೊನ ನಾನು ಏನಕ್ಕೆ ಬೇಯಿಸಿ ಹಾಕ್ಕೊತಾ ಇದ್ದೀನಿ ಅಂದರೆ, ನಿಮಗೆ ಊರ ಕಡೆ ಹಳ್ಳಿ ಕಡೆಯಲ್ಲಿ ಮಾಡ್ತಾರಲ್ಲ ಅದೇ ಫ್ಲೇವರ್, ಅದೇ ಟೇಸ್ಟ್ ಬೇಕಂದರೆ ಇದೇ ಥರ ಮಾಡಿ. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಕೂಡ ನೀವು ಟೊಮೊಟೊನ ಕಟ್ ಮಾಡಿ ಬಾಣಲೆಯಲ್ಲಿ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು. ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ನೀವು ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಬೇಯಿಸೋವಾಗೇ ನೀವು ನೀರು ನೋಡಿ ಹಾಕ್ಕೋಬೋದು. ಇಲ್ಲಾಂದರೆ ಟೊಮೊಟೊಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನೀರು ಕೂಡ ಯೂಸ್ ಮಾಡ್ಕೋಬೋದು. ಥಿಕ್ನೆಸ್ ನೋಡ್ಕೊಳ್ಳಿ, ನೀರು ಸ್ವಲ್ಪ ತೆಳ್ಳಗಿರಬೇಕು. ಯಾಕಂದರೆ ಹುರುಳಿಕಾಳು 3/4 ಭಾಗದಷ್ಟು ಬೇಯಬೇಕು. ಮತ್ತು ಅದು ಗೊಜ್ಜು ಕೂಡ ಸ್ವಲ್ಪ ಗಟ್ಟಿಯಾಗಬೇಕು. ಸೊ ಇದನ್ನು ಒಂದು ಸಿಮ್ಮಲ್ಲೇ ಇಟ್ಕೊತೀನಿ. ಸಿಮ್ಮಲ್ಲೇ ಒಂದು 15 ನಿಮಿಷ ಬಿಡ್ತೀನಿ. ಆ ಹುರುಳಿಕಾಳು ಹುರಿದಿರೋದೆಲ್ಲ ಸ್ವಲ್ಪ ದಪ್ಪ ಆಗಬೇಕು. ಮತ್ತು ಆ ನೀರು ಥರ ಇರೋ ಸಾಂಬಾರು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಇವಾಗ ನೋಡ್ತಾ ಇರ್ಬೋದು, ಒಂದು 15 ನಿಮಿಷ ಬಿಟ್ಟಿದ್ದೆ ನಾನು. ಸೊ ಇವಾಗ ಗೊಜ್ಜು ಥರ ಆಗಿದೆ. ಹುರುಳಿಕಾಳು ಕೂಡ ಸ್ವಲ್ಪ ದಪ್ಪಕ್ಕೆ ಊದಿದೆ. ಇದು ಫುಲ್ಲು ನುಣ್ಣಗೆ ಬೇಯಿಸೋದು ಬೇಕಾಗಿಲ್ಲ. ನಮ್ಗೆ ಮುದ್ದೆ ಜೊತೆ ತಿನ್ನೋವಾಗ ಇದೊಂದು ಸೈಡ್ ಡಿಶ್ ಆಗಿ ಹುರುಳಿಕಾಳು ಬಾಯಿಗೆ ಸಿಗಬೇಕು. ನೋಡಿ, ಇವಾಗ ಈ ಗೊಜ್ಜು ರೆಡಿಯಾಗಿದೆ. ಖಾರವಾಗಿ ಸೂಪರಾಗಿರುತ್ತೆ. ನೋಡಿ, ಈ ಹುರುಳಿಕಾಳು ಹುಳಿ ಜೊತೆಗೆ ಬಿಸಿ ಬಿಸಿ ಮುದ್ದೆ, ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅದರಲ್ಲೂ ಸ್ವಲ್ಪ ಕೋಲ್ಡ್ ಮೈ ಇರೋರಿಗೆ ಈ ಥರ ಹುರುಳಿಕಾಳು ಹುಳಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೆಯದು. ಮತ್ತು ಈ ಹುರುಳಿಕಾಳು ಹುಳಿನ ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಮರೆಯದೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.